ಇನ್ನಷ್ಟು ಅಪ್ಡೇಟ್ ಪಡ್ಕೋತೀನಿ ದಿನೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಸತತ 5 ಗಂಟೆಗಳಿಂದ ವಿಚಾರಣೆ ನಡೀತಾ ಇದೆ. ಕಚೇರಿಯಿಂದ ಇನ್ನೂ ಕೂಡ ನಿಗೂಢ ವ್ಯಕ್ತಿ ಹೊರ ಬಂದಿಲ್ಲ. ಬೆಳಗ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು 10:30-11 ಗಂಟೆ ಅಷ್ಟೊತ್ತಿಗೆ ವಿಚಾರಣೆ ಆರಂಭ ಆಗಿದೆ. ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ನಿರಂತರವಾಗಿ. ಮಧ್ಯಾಹ್ನ ಊಟ ಅಲ್ಲಿಗೆ ತರಿಸ್ಕೊಂಡಿದ್ದಾರೆ. ಇನ್ನೂ ಕೂಡ SIT ಅಧಿಕಾರಿಗಳು ಮಲ್ಲಿಕಟ್ಟೆಯ ಕಚೇರಿಯ ಒಳಗಡೆ ಇನ್ನೂ ಕೂಡ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇಬ್ಬರು ವಕೀಲರು ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಲೆಬುರುಡೆ ಕೇಸ್ನ ಬಗ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಆತ ಏನು ಹೇಳ್ತಾನೆ, ಏನು ಮಾಹಿತಿಯನ್ನು ಬಿಟ್ಟುಕೊಡ್ತಾನೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಲ್ಲಿಕಟ್ಟೆಯ SIT ಕಚೇರಿ ಒಳಗಡೆ ಕೂರಿಸಿಕೊಂಡು ಆತನನ್ನು ಸತತ 5 ಗಂಟೆಗಳಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನೂ ಕೂಡ ಕಚೇರಿಯಿಂದ ಹೊರಗೆ ಬಂದಿಲ್ಲ. ಇನ್ನೂ ಕೂಡ ಆತ ಹೊರ ಬಂದಿಲ್ಲ. ಸತತ 5 ಗಂಟೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಲ್ಲಿಕಟ್ಟೆಯ SIT ಕಚೇರಿ ಒಳಗೆ ಇಬ್ಬರು ವಕೀಲರು ಕೂಡ ಇದ್ದಾರೆ. ಲೆಟ್ ಮಿ ಗೆಟ್ ಬ್ಯಾಕ್ ಟು ದಿನೇಶ್. ಕಂಟಿನ್ಯೂಯಸ್ ಆಗಿ ಬೆಳಗಿನಿಂದನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾನೆ ಇದ್ದಾರೆ ಆ ನಿಗೂಢ ವ್ಯಕ್ತಿಯಿಂದ. ಏನೆಲ್ಲ ಅಪ್ಡೇಟ್ ಇದೆ? ನಾಳೆನೂ ಕೂಡ ವಿಚಾರಣೆ ಮುಂದುವರಿಯೋ ಸಾಧ್ಯತೆಗಳಿದೆಯಾ? ಈ ಸ್ಥಳ ಮಹಜರು ಇದೆಲ್ಲ ಆಗಬೇಕು ಅಂದರೆ ಇನ್ನೂ ಬಹಳಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಈಗಾಗಲೇ ಹಿರಿಯ ವಕೀಲರೊಬ್ಬರು ಹೇಳ್ತಾ ಇದ್ದ ಹಾಗೆ ಸುಮ್ಮನೆ ಇದ್ದಕ್ಕಿದ್ದಾಗೆ ಬಂದು ಸ್ಥಳ ಮಹಜರೆಲ್ಲ ಮಾಡೋಕ್ಕಾಗಲ್ಲ, ಬಹಳ ವಿವೇಚನೆಯಿಂದ ಮಾಡಬೇಕು. ಆಮೇಲೆ ಹಿರಿಯ ಪೊಲೀಸ್ ಅಧಿಕಾರಿ ಉಮೇಶ್ ಅವರು ಕೂಡ SK ಉಮೇಶ್ ಅವರು ಕೂಡ ಹೇಳ್ತಾ ಇದ್ರು, ಸುಮ್ಮನೆ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಸ್ಥಳ ಮಹಜರು ಅಂತ ಕರ್ಕೊಂಡೋಗಿ ಅಲ್ಲಿ ಆಗೋದು, ಅಲ್ಲಿ ಏನು ಸಿಕ್ಕದೆ ಹೋದರೆ ಮತ್ತೆ ಪೊಲೀಸರಿಗೂ ಒಂದು ರೀತಿ ಅದು ಎಂಬ್ರಾಸ್ಮೆಂಟ್ ಆಗುತ್ತೆ. ಅವರು ಈಗಲೇ ಆತ ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಅನ್ನೋದನ್ನು ಬಹಳ ಆಳವಾಗಿ ವಿವೇಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತ. ಸೊ ಆಳವಾದ ಪರಿಶೀಲನೆ, ವಿವರವಾದ ಪರಿಶೀಲನೆ ಅಗತ್ಯ ಇದರಲ್ಲಿ ಅಂತ. ಯಾವ ರೀತಿಯಲ್ಲಿ ವಿಚಾರಣೆ ನಡೆದಿದೆ ದಿನೇಶ್? ಹೌದು ಶ್ರೀಲಕ್ಷ್ಮಿ, ಅಂದರೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆ ಆರಂಭ ಆಯಿತು ಅಂತ ಲೆಕ್ಕ ಹಾಕಿದ್ರು ಕೂಡ ಈಗ 5 ಗಂಟೆ ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆದಿರುವಂಥದ್ದು. ಆತ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಈವರೆಗೂ ಕೂಡ ಅಲ್ಲಿ ವಿಚಾರಣೆಯಲ್ಲಿ ಇರುವಂಥದ್ದು. ಆತನ ಜೊತೆ ಮತ್ತಿಬ್ಬರು ವಕೀಲರು ಕೂಡ ಬಂದಿರುವಂಥದ್ದು. ಅವರನ್ನು ಹೊರತುಪಡಿಸಿ ಆತನ ಒಬ್ಬರನ್ನೇ ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸತತ ವಿಚಾರಣೆ ವಿಳಂಬ ಮತ್ತು ವಿರಾಮ ಕೊಡದೆ ಈ ಒಂದು ವಿಚಾರಣೆ ಮುಂದುವರಿದಿರುವಂಥದ್ದು. ಅಂದರೆ ಆತನನ್ನು ಹಂತ ಹಂತವಾಗಿ ಪೊಲೀಸ್ SIT ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ವೈಯಕ್ತಿಕ ದಾಖಲೆ ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳ ಮಾಹಿತಿಯನ್ನು ಕೂಡ ಆತನಿಂದ ಪಡೆದುಕೊಳ್ತಾ ಇರುವಂಥದ್ದು. ಅಂದರೆ ಆತ ಯಾವಾಗ ಒಂದು ಕೆಲಸಕ್ಕೆ ನಿಯುಕ್ತಿಗೊಂಡಿದ್ದ, ಆ ಬಳಿಕ ಎಷ್ಟು ವರ್ಷಗಳವರೆಗೆ ಆತ ಕೆಲಸ ಮಾಡಿಕೊಂಡಿದ್ದ, ಮತ್ತು ಆತ ಒಬ್ಬನೇ ಕೆಲಸ ಮಾಡಿದ್ನ ಅಥವಾ ಜೊತೆಗೆ ಬೇರೆ ಯಾರಾದರೂ ಇದ್ರ, ಮತ್ತು ಆತನಿಗೆ ಈ ಒಂದು ಕೆಲಸವನ್ನು ಕೊಟ್ಟವರು ಯಾರು, ಮತ್ತು ಈ ಒಂದು ಪ್ರಕರಣದಲ್ಲಿ ಬೇರೆ ಯಾರಾದರೂ ಆಗಿದ್ರೆ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಆತನ ಮುಂದಿಡ್ತಿರುವಂಥದ್ದು. ಅದಕ್ಕೂ ಕೂಡ ಆತ ಎಲ್ಲದಕ್ಕೂ ಕೂಡ ಉತ್ತರವನ್ನು ನೀಡ್ತಾ ಇರುವಂಥದ್ದು. ಅಂದರೆ ಈಗಷ್ಟೇ, ಅಂದರೆ ಈ ಹಿಂದೆ ಆತ ವಕೀಲರ ಜೊತೆ ಇದ್ದ, ವಕೀಲರು ಕೂಡ ಒಂದಷ್ಟು ನಿರ್ದೇಶನವನ್ನು ಕೂಡ ನೀಡಿರುವಂಥದ್ದು. ಅಂದರೆ ಗೊಂದಲದ ಉತ್ತರ ಕೊಟ್ಟರೆ, ಅಂದರೆ ಈ ಹಿಂದೆ ನೀಡಿದಂಥ ಒಂದು ಉತ್ತರಕ್ಕೂ ಈಗ ನೀಡ್ತಾ ಇರುವಂಥ ಉತ್ತರಕ್ಕೂ ಯಾವುದೇ ರೀತಿಯ ತಾಳೆ ಆಗದೇ ಇದ್ದರೆ ಮತ್ತಷ್ಟು ಪ್ರಕರಣ ದಿಕ್ಕು ತಪ್ಪುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾವುದೇ ರೀತಿಯಾದಂಥ ಗೊಂದಲದ ಉತ್ತರ ನೀಡದೆ ಸ್ಪಷ್ಟವಾದ ಉತ್ತರ ನೀಡಬೇಕು ಅನ್ನುವಂಥ ಸೂಚನೆಯನ್ನು ಈ ಹಿಂದೆ ವಕೀಲರು ನೀಡಿದ್ರು. ಹೀಗಾಗಿ ವಕೀಲರು ನೀಡಿದ ಸೂಚನೆಯಂತೆ ಆತ ಸಮರ್ಪಕವಾದ ಉತ್ತರವನ್ನು ಅಲ್ಲಿ ನೀಡ್ತಾ ಇರುವಂಥದ್ದು. ಸತತ 6 ಗಂಟೆಗಳ ಕಾಲ ಆತನ ವಿಚಾರಣೆ ಮತ್ತು ಮುಂದುವರಿದಿರುವಂಥದ್ದು. ಇನ್ನಷ್ಟು ಹೊತ್ತುಗಳ ಕಾಲ ಆತನ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಆತನ ವಿಚಾರಣೆ ಆದ ಬಳಿಕ ಆತನ ಜೊತೆ ಬಂದಂಥ ವಕೀಲರೇನಿದ್ದಾರೆ ಅವರಿಂದಲೂ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಸಾಧ್ಯತೆಗಳಿದೆ. ಒಂದಷ್ಟು ಮಾಹಿತಿಯನ್ನು ಅವರಿಂದ ಕಲೆ ಹಾಕಿದ ಬಳಿಕ ಬೇರೆ ಬೇರೆ ರೀತಿಯಾದಂಥ ತನಿಖೆಗಳು ಮುಂದುವರಿಲಿಕ್ಕೆ ಇರುವಂಥದ್ದು. ಅಂದರೆ ಬೇರೆ ಬೇರೆ ಹಂತದ ತನಿಖೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂಥದ್ದು. SIT ಅಧಿಕಾರಿಗಳು ಇಲ್ಲಿ ಮಾತ್ರ ಅಲ್ಲದೆ ಮತ್ತೆ ಬೆಳ್ತಂಗಡಿಯಲ್ಲಿ ಕೂಡ SIT ಅಧಿಕಾರಿಗಳ ಕಚೇರಿ ಇದೆ. ಅಲ್ಲಿಯೂ ಕೂಡ ಒಂದಷ್ಟು ಜನರನ್ನು ಕರೆಸಿಕೊಂಡು, ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಆಗಿರ್ಬೋದು, ಧರ್ಮಸ್ಥಳ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಆಗಿರ್ಬೋದು, ಅವರನ್ನು ಕೂಡ ಕರೆಸಿಕೊಂಡು ಅವರಿಂದಲೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂಥ
ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಅದರ ಬಳಿಕ ಏನು ಪಂಚಾಯತ್ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸದಸ್ಯರು ಇತ್ತೀಚೆಗಷ್ಟೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದು. ಪ್ರಮುಖವಾಗಿ 1980 ಬಳಿಕ ಯಾವೆಲ್ಲ ಪ್ರಕರಣಗಳು ದಾಖಲಾಗಿದೆ, ಅದರಲ್ಲೂ ಕೂಡ ಆ ಒಂದು ಧರ್ಮಸ್ಥಳ ಏರಿಯಾದಲ್ಲಿ ದಾಖಲಾದಂತಹ ಮಿಸ್ಸಿಂಗ್ ಪ್ರಕರಣ ಇರ್ಬೋದು, ಜೊತೆಗೆ ಅಲ್ಲಿ ಹೂಳಲಾದಂತಹ ಶವಗಳಿರ್ಬೋದು, ಇವುಗಳ ದಾಖಲೆ ನಮ್ಮ ಹತ್ರ ಇದೆ ಅನ್ನುವಂಥದ್ದನ್ನು ಅಲ್ಲಿನ ಪಂಚಾಯತ್ನ ಸಿಬ್ಬಂದಿ ಏನು ಸದಸ್ಯರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೂಡ ಅಲ್ಲಿ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಆ ಬಳಿಕ ಏನು ಮೊನ್ನೆ ತಾನೇ ಆ ಒಂದು ಅಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಇದ್ದಂಥ ರುದ್ರಭೂಮಿಯ ಸಮಿತಿಯವರು ಕೂಡ ತಿಳಿಸಿದ್ರು. ಅಂದರೆ ರುದ್ರಭೂಮಿಯಲ್ಲಿ ಯಾವೆಲ್ಲ ಶವಗಳನ್ನು ಅಲ್ಲಿ ಅಗ್ನಿಸ್ಪರ್ಶ ಮಾಡಲಾಗಿದೆ, ಜೊತೆಗೆ ಆ ರುದ್ರಭೂಮಿ ಪಕ್ಕದಲ್ಲಿ ಇರುವಂಥ ಜಾಗದಲ್ಲಿ ಅಲ್ಲಿ ಮಿಸ್ಸಿಂಗ್ ಆದಂಥ ಒಂದಷ್ಟು ಪ್ರಕರಣ ಅಂದರೆ ಮಿಸ್ಸಿಂಗ್ ಆದಂಥ ಪ್ರಕರಣ ಇರ್ಬೋದು, ಜೊತೆಗೆ ಏನು ಗುರುತು ಸಿಗದಂಥ ಶವಗಳನ್ನು ಕೂಡ ಅಲ್ಲಿ ಹೂತು ಹಾಕಲಾಗಿದೆ. ಅದರ ದಾಖಲೆಯು ಕೂಡ ನಮ್ಮ ಹತ್ರ ಇದೆ ಅಂತ ಹೇಳಿದರು. ಆ ಒಂದು ದಾಖಲೆಗಳನ್ನು ತರಿಸಿಕೊಂಡು ಅದನ್ನು ಕೂಡ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಕೂಡ ತನಿಖೆ ನಡೆಸಿ ಆ ಬಳಿಕವಷ್ಟೇ ಈ ಒಂದು ಕಳೆ ಬರಹ ತೆಗೆಯುವಂಥ ಪ್ರಕ್ರಿಯೆ ನಡೆಯಲಿದೆ. ಅದಕ್ಕೆ ಒಂದಷ್ಟು ದಿನಗಳ ಸಮಯ ಕೂಡ ತಗುಲುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಏಕಾಏಕಿ ಈ ರೀತಿಯಾಗಿ ಕಳೆ ಬರಹ ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ರೈಟ್. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಇನ್ನಷ್ಟು ಅಪ್ಡೇಟ್ ಪಡ್ಕೋತೀನಿ ದಿನೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಸತತ 5 ಗಂಟೆಗಳಿಂದ ವಿಚಾರಣೆ ನಡೀತಾ ಇದೆ. ಕಚೇರಿಯಿಂದ ಇನ್ನೂ ಕೂಡ ನಿಗೂಢ ವ್ಯಕ್ತಿ ಹೊರ ಬಂದಿಲ್ಲ. ಬೆಳಗ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು 10:30 11 ಗಂಟೆ ಅಷ್ಟೊತ್ತಿಗೆ ವಿಚಾರಣೆ ಆರಂಭ ಆಗಿದೆ. ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ ನಿರಂತರವಾಗಿ. ಮಧ್ಯಾಹ್ನ ಊಟ ಅಲ್ಲಿಗೆ ತರಿಸ್ಕೊಂಡಿದ್ದಾರೆ. ಇನ್ನೂ ಕೂಡ SIT ಅಧಿಕಾರಿಗಳು ಮಲ್ಲಿಕಟ್ಟೆಯ ಕಚೇರಿಯ ಒಳಗಡೆ ಇನ್ನೂ ಕೂಡ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇಬ್ಬರು ವಕೀಲರು ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಲೆಬುರುಡೆ ಕೇಸ್ನ ಬಗ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಆತ ಏನು ಹೇಳ್ತಾನೆ, ಏನು ಮಾಹಿತಿಯನ್ನು ಬಿಟ್ಟುಕೊಡ್ತಾನೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮಲ್ಲಿಕಟ್ಟೆಯ SIT ಕಚೇರಿ ಒಳಗಡೆ ಕೂರಿಸಿಕೊಂಡು ಆತನನ್ನು ಸತತ 5 ಗಂಟೆಗಳಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನೂ ಕೂಡ ಕಚೇರಿಯಿಂದ ಹೊರಗೆ ಬಂದಿಲ್ಲ. ಇನ್ನೂ ಕೂಡ ಆತ ಹೊರ ಬಂದಿಲ್ಲ. ಸತತ 5 ಗಂಟೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಮಲ್ಲಿಕಟ್ಟೆಯ SIT ಕಚೇರಿ ಒಳಗೆ ಇಬ್ಬರು ವಕೀಲರು ಕೂಡ ಇದ್ದಾರೆ. ಲೆಟ್ ಮಿ ಗೆಟ್ ಬ್ಯಾಕ್ ಟು ದಿನೇಶ್. ದಿನೇಶ್ ಕಂಟಿನ್ಯೂಯಸ್ ಆಗಿ ಬೆಳಗಿನಿಂದನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾನೆ ಇದ್ದಾರೆ ಆ ನಿಗೂಢ ವ್ಯಕ್ತಿಯಿಂದ. ಏನೆಲ್ಲ ಅಪ್ಡೇಟ್ ಇದೆ, ನಾಳೆನೂ ಕೂಡ ವಿಚಾರಣೆ ಮುಂದುವರಿಯೋ ಸಾಧ್ಯತೆಗಳಿದೆಯಾ? ಈ ಸ್ಥಳ ಮಹಜರು ಇದೆಲ್ಲ ಆಗಬೇಕು ಅಂದರೆ ಇನ್ನೂ ಬಹಳಷ್ಟು